ಒಳ್ಳೆತನ ಯಾವುದು ಅಂಥೇಳಿ ಅರಿತುಕೊಂಡಾಗ ನಾವು ಆರೋಗ್ಯವಾಗಿರ್ತೀವಿ ಅಂಥೇಳಿ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಗುರುಜಿ ಮುಂದುವರಿಸ್ತಾ ಹೋಗೋದಾದರೆ ಇವಾಗ ಜೀವಂತ ಆಗಿದ್ದ ಮೇಲೆ ನಮಗೆ ಗೊತ್ತಾಗೋದು ಹೇಗೆ ಭೂಮಿಯಲ್ಲಿ ನೀವು ಜೀವಂತ ಇದೆ ಅಂತ ನೀವು ಹೇಳಿದ್ರಿ ಸ್ವಾಮಿ. ಈ ಥರ ಇರ್ತಾರಲ್ವಮ್ಮ, ಹೌದು, ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಹಾಕೋರು ಇರ್ತಾರೆ ಅಂತ ಅನ್ಕೊಳ್ಳೋಣ. ಜೀವಂತ ಇದೆ ಅಂತ ನೀವು ಗೊತ್ತಿರ್ಬೋದು, ನೀವು ತಿಳ್ಕೊಂಡಿದ್ದೀವಿ ಸ್ವಾಮಿ. ನಮಗೆ ಜೀವ ಇದೆ ಇಲ್ಲ ಅಂತ ನಮಗೆ ಗೊತ್ತಾಗೋದು, ನಮ್ಗೇನು ಗೊತ್ತು? ಯಾರ ಹತ್ರ ಹೋಗಿ ಕೇಳ್ತೀವಿ, ಚೆನ್ನಾಗೈತೆ ಅಂದರೆ ತಗೋತೀವಿ, ಮನೆ ಕಟ್ತೀವಿ, ಇಷ್ಟೇ ಅಲ್ಲ ನಮ್ಮ ಸಿಂಪಲ್. ಆದರೆ ಇದು ಅಷ್ಟು ಸುಲಭ ಅಲ್ಲ. ಅವ್ರು ಕೂತಲ್ಲೇ ಕೇಳ್ತಾರೆ, ಸೈಟು ಎಷ್ಟೋ ಕಿಲೋಮೀಟರ್ ಇರುತ್ತೆ. ಇವ್ರು ಹೋಗ್ಬಿಟ್ಟು ಸ್ವಾಮಿ ಸೈಟ್ ತಗೋಬೇಕು ನಿನ್ನ ಹೆಸರು ಬಲಕ್ಕೆ ತುಂಬ ಚೆನ್ನಾಗಿದೆ ತಗೋ. ಯಾವ ಕಡೆಗೆ? ಪೂರ್ವಕ್ಕೆ ರಸ್ತೆ ತಗೊಂಬಿಡು. ಪಶ್ಚಿಮ ರಸ್ತೆನ ಬೇಡ, ದಕ್ಷಿಣ ಬೇಡ, ಇವರೇ ಡಿಸೈಡ್. ಹಾಗಾದರೆ ಯಾವುದೇ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಯಾವ ರೀತಿಯಲ್ಲಿ ನಾವು ಗ್ರಹಿಸಬೇಕು ಅಂತಕ್ಕಂಥ ಸತ್ಯ ಹೇಳೋರ್ಗೂ ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ ಅಂತ ನೇರವಾಗಿ ಹೇಳ್ತೀನಿ. ಯಾವ ರೀತಿ ಸಲಹೆ ಕೊಡಬೇಕಂತ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ. ಕಾರಣ ಅದನ್ನು ಪ್ರಿಂಟ್ ಮಾಡಿ ಕಳಿಸಿರುವಂಥ ಪುಸ್ತಕ ಬರೆದಿರೋರಿಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ ನಾನು. ಅದನ್ನೇ ಫಾಲೋ ಮಾಡ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ಭಾಗ ಏನಪ್ಪ ಅದು ಅಂತಂದರೆ, ಈಗ ಒಂದು ಸಣ್ಣ ಚಿತ್ರವನ್ನು ತೋರಿಸೋಣ. ಜೀವಂತ ಗ್ರಹಗಳು ನಿಜವಾಗಿಯೂ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಹೇಗೆ ನೋಡಿ. ಇದು ಸೈನ್ಸು, ಇದು ಹುಚ್ಚು ಮನೆ ಅಂತಾರೆ ಇದನ್ನು. ಯಾವ ಮನೆ? ಹುಚ್ಚಿಡ್ಕೊಳ್ಳೋದು ಯಾವಾಗ? ಹುಚ್ಚಿಡ್ಕೊಂಡಿದೆಯಾ ಯಾವಾಗ ಹಿಡ್ಕೊಳ್ಳುತ್ತೆ ಅನ್ನೋಕ್ಕೆ ಇದು ಏನು ವಿನ್ಯಾಸ ಅಂತೆ. ಇದು ಒಂದು ಶೋ ಪೀಸು. ಮದುವೆ ಮಾಡ್ಕೊಳ್ಳೋಕ್ಕೂ ಒಂದು ಶೋ ಪೀಸು, ಮನೆ ಕಟ್ಟರು ಒಂದು ಶೋ ಪೀಸ್. ಕೂರಿಸ್ಬಿಟ್ರೆ ಮುಗಿದೋಯ್ತು. ನೋಡಮ್ಮ, ಯಾವ ಕಡೆನಾರು ಮೂಲೆಗಳು ಕಾಣಿಸ್ತಾ ಆಯ್ತಾ ನೋಡು. ಏನೋ ಈ ಮೂಲೆ ರೂಮ್ ಬೇಕು, ಅಲ್ಲಿ ರೂಮ್ ಹಾಕಿದ್ರು, ಬಾಗಿಲು ಮುಂದೆ ಇಡಬೇಕು, ಇಟ್ಟರು ಆಯಿತಾ. ಇದನ್ನು ವಿನ್ಯಾಸದ ಮನೆ ಅಂತ ಪಾಪ ದೊಡ್ಡ ದೊಡ್ಡ ಓದಿರ್ತಕ್ಕಂಥವ್ರು ಪ್ರಿಂಟ್ ಹಾಕಿದನ್ನು ತೋರಿಸ್ತಾರೆ. ಎಲ್ಲ ಕಡೆ ಬರುತ್ತಿದ್ದು ನೋಡ್ಬೋದು ಎಲ್ಲರೂ ಬೇಕಾದರೆ. ಆದರೆ ನೋಡಿ, ಶೋನೋ ಶೋ. ಅದಕ್ಕೆ ಶೋ ಪೀಸ್ ಆಗಬಾರ್ದು ಮನೆ. ಯಾಕೆ ಅಂದರೆ ಆ ಮುಂದ್ಗಡೆ ತಳ್ಳಿದಾರಲ್ಲ ಹಾಸಿಗೆ ಥರ ಆಯ್ತಲ್ಲಮ್ಮ ಅದು, ಅದು ಹೆಂಗೆ ಮನೆ ಹಾಳು ಮಾಡುತ್ತೆ ಅನ್ನೋದು ಮೊದಲು ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಯಾರು ಗೊತ್ತಾಗತ್ತೆ? ಒಂದಾರು ಮೂಲೆಗಳು ಕರೆಕ್ಟಾಗಿದೆಯಾ ನೋಡಮ್ಮ. ಒಂದು ಕಡೆ ಮೂಲೆ ಹಿಂಗೋಗಿದೆ, ಆ ಕಡೆ ಮೂಲೆ ಹಿಂಗೋಗಿದೆ, ನೋಡೋಕೆ ಮನೆ ಚೆನ್ನಾಗಿ ಕಾಣಿಸ್ತಲ್ಲಮ್ಮ ಅಲ್ವಾ. ಮೇಕಪ್ ಮಾಡ್ಕೊಂಡು ಬ್ಯೂಟಿ ಪಾರ್ಲರಿಂದ ಹುಡುಗಿ ಕರ್ಕೊಬಂದು ಗಂಟು ತೋರಿಸ್ತಾನೆ ಗಂಡಿಗೆ. ಅವ್ನು ಖುಷಿಯೋ ಖುಷಿ, ಸೂಪರ್ ಆಗವಳೆ ಅಂತ. ಬಂದಿರೋದೆಲ್ಲಿಂದ? ಬ್ಯೂಟಿ ಪಾರ್ಲರಿಂದ. ಆವಾಗ ಖುಷಿ. ರಾತ್ರಿ ಮಲಗಿದ್ದು ಬೆಳಗ್ಗೆ ಹೇಳುವಾಗ ತಾನೇ ಗೊತ್ತಾಗೋದು ರಿಯಾಲಿಟಿ ಏನು ಅಂತ. ಆದರೆ ನಾವು ಅದು ತಿಳ್ಕೋಬೇಕು. ಕರೆಕ್ಟ್ ಗಂಡ ಆದರೆ ಅಲ್ಲೇ ಮಲಗಿದ್ದು ಒಂದಿನ ಫ್ರೆಂಡ್ ಜೊತೆ, ಅಲ್ಲ ಬೇರೆಯವ್ರ ಮೇಲೆ ಮಲಗಿದ್ದು ಹುಡುಗಿನ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ರಿಯಾಲಿಟಿ ಗೊತ್ತಾಗತ್ತೆ. ಇದು ಗೊತ್ತಾ ಗಂಡಸರಿಗೆ? ಇಲ್ಲ. ಓದ ತಕ್ಷಣ ಚಂದ ಕಂಡ್ರೆ ಸಖತ್ತಾಗಿದ್ದಾಳೆ ಹುಡುಗಿ ಅಂತ ಅನ್ಕೋತಾರೆ. ಹಾಗೆ ಈ ಮನೆಯೂ ಕೂಡ ಹಾಗೇ ಇದೆ. ಇದಕ್ಕೆ ಯಾವುದೇ ಮೂಲೆಗಳು ರಿವಾಜ್ ಏನೂ ಇಲ್ಲ. ಹಾಗಂತ ಇದಕ್ಕೆ ನಾವು ಸರಿಯಾಗಿ ರೂಪಿಸ್ಕೋಬೇಕಾದ್ರೆ ಒಂದು ಜ್ಞಾನ ಕೊಡುವಂತಹ ಜೀವಂತ ಗ್ರಹಗಳಿರ್ತಕ್ಕಂತಹ ಒಂದು ಚಿತ್ರ ಇದೆ. ಆ ಚಿತ್ರವನ್ನು ನೋಡಿದಾಗ, ನೋಡಮ್ಮ, ಇದು ನಮ್ಮ ಆಟ ನಡೀತಾ ಇರೋದು ಇಲ್ಲಿ, ನಡಿಬೇಕಾಗಿರೋದು ಗ್ರೌಂಡು ಇಲ್ಲಿ. ಕ್ರಿಕೆಟ್ ಆಡ್ತಾರಲ್ಲಮ್ಮ, ಆ ಥರ ಗ್ರೌಂಡಲ್ಲಿ ನಿಂತ್ಕೋಬೇಕು. ನೋಡಮ್ಮ, ಗ್ರಹ ಕಾಣಿಸ್ತಾ, ಮೊದಲು ಭೂಮಿ ಕಾಣಿಸ್ತಾ ಇದೆ, ಮಂಗಳ, ಶುಕ್ರ, ಬುಧ ಗ್ರಹಗಳು ಇಲ್ಲಿದ್ದಾರೆ. ಈಗ ಇವರು ಭೂಮಿಲಿದ್ದಾರೆ ಅಂತ ನಮ್ಮ ಹೇಳ್ಕೊಳ್ಳುವಂಥ ಕಮಂಗಿಗಳಿಗೆ ಯಾಕೆ ಅರ್ಥ ಆಗಿಲ್ಲ ಅಂತ ನಾನು ಕೇಳ್ತೀನಿ. ಶಾಸ್ತ್ರ ಹೇಳೋ ಗಣಪಂಡಿತರುಗಳಿಗೆ ಭೂಮಿಯಲ್ಲಿ ಗ್ರಹಗಳಿದೆ ಅಂತ ಯಾಕೆ ಗುರುತಿಸ್ತಾ ಇಲ್ಲ? ಹೌದಲ್ಲ? ಈಗ ಗ್ರಹ ಇದ್ರೂ ಹೇಗಿದೆ? ಅದು ಗ್ರೀನಿಶ್ ಇದೆ ಅಮ್ಮ. ಇದೇ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ, ರಕ್ತಕ್ಕೆ ಬೇಕಾಗಿರ್ತಕ್ಕಂತಹ ಮೆಡಿಸಿನ್ ಇದು. ಎಲ್ಲಿ ಮನೆಯ ಸುತ್ತ ಗ್ರೀನಿಶ್ ಇರುತ್ತೋ ಅವರಂಥ ಕೋಟಿಪತಿಗಳು, ಆರೋಗ್ಯದಲ್ಲಿ ದುಡ್ಡಲ್ಲ, ಅವರಂಥ ಕೋಟಿಪತಿಗಳು ಇನ್ನೊಂದಿಲ್ಲ. ಆಮೇಲೆ ಮನೆಯಲ್ಲೇ ಗ್ರಹಗಳೆಲ್ಲ ಇದೆ ಅಂತ ಹೇಳೋರು ಯಾರು, ಕೇಳಿಸ್ಕೊಳ್ಳೋರು ಯಾರು? ಮತ್ತೆ ಮನೆ ಸೈಟನ್ನು ಈ ರೀತಿಯಾಗಿ ಕೇಂದ್ರ ಬಿಂದುವಾಗಿ ಮಧ್ಯ ಇರತಕ್ಕಂಥ ಕೇಂದ್ರ ಬಿಂದು ಕಾಣಿಸ್ತಾ ಇದೆಯಮ್ಮ. ಈ ಕೇಂದ್ರ ಬಿಂದು ಮನೆಯ ಒಳಗಡೆ ಇರಬೇಕು ಅಂತಕ್ಕಂಥ ತಿಳ್ಕೊಂಡಿರೋ ಪ್ರಪಂಚದ ಇತಿಹಾಸದಲ್ಲಿ ಯಾರು ಇದಾರಾ? ಇಲ್ಲ. ಆಮೇಲೆ ಈ ಹಸಿರು ಅಂತಕ್ಕಂಥದ್ದು ಬಣ್ಣ ಏನಕ್ಕೆ ತೋರಿಸ್ತಾ ಇರೋದು ಅಂತಂದರೆ, ಅದು ನೋಡಿದ್ರೆ ಯಾರು ಖುಷಿ ಆಗಲ್ಲಮ್ಮ? ಖುಷಿ ಆಗುತ್ತೆ ಅಲ್ವಾ? ಈಗ ಗ್ರಹಗಳು ಆ ಒಂದು ಪರಿಸರದಲ್ಲೇ ಇರ್ತಕ್ಕಂಥದ್ದು, ಒಂದೊಂದು ಬಣ್ಣದಲ್ಲಿ ಒಂದೊಂದು ಗ್ರಹಗಳಿದಾರಲ್ಲಿ. ಈಗ ನಮ್ಮ ಮನೆಯನ್ನು ನಾವು ಯಾವ ರೀತಿ ನಿರ್ಮಾಣ ಮಾಡ್ತೀವೋ ಆ ರೀತಿಯಾಗಿ ಮನೆಗೆ ಪಕ್ಕ ಮನೆ ತೊಗೊಂಡೋಗಿ ಜಾಯಿಂಟ್ ಮಾಡುತ್ತೀವಿ. ಗ್ರೀನಿಶ್ ಎಲ್ಲಿ ಬಂತಲ್ಲಿ? ಮುಂದ್ಗಡೆ 3 ಅಡಿ ರೋಡು, ಅಲ್ಲಿ ಬಂತು ಗ್ರೀನಿಶು. ಹಿಂದ್ಗಡೆ ಮುಚ್ಕೊಂಡಿರ್ತದೆ, ಬಲಗಡೆನೂ ಮುಚ್ಕೊಂಡಿರುತ್ತೆ, ಈ ಕಡೆನೂ ಮುಂದ್ಗಡೆ ಒಂಚೂರು ಬಾಗಿಲು ಕಂಡು ಬಿಟ್ಕೊಂಡು ಒಂದು ಸಿಂಗಲ್ ಕಂಡು ಬಿಟ್ಕೊಂಡು ಮನೆ ಕಟ್ಬಿಡ್ತಾರೆ.
ಈಗ ಹೋಗಿ ಶಾಸ್ತ್ರ ಕೇಳ್ತಾರೆ, ನನ್ನ ಮಗನಿಗೆ ಮದುವೆ ಆಯ್ತಾ ಇಲ್ಲ. ಯಾವುದಿಲ್ಲಿ ಪಕ್ಕದಲ್ಲಿ ಕಾಣಿಸ್ತಾರೆ ಮಂಗಳ ಕಾರ್ಯಗಳಿಗೆ ವಿಘ್ನ ಆಗ್ತಕ್ಕಂಥದ್ದು. ಅಂದರೆ ಅವ್ರ ಶೈಲಿ ಹೇಳ್ತಾ ಇದ್ದು, ನನ್ನ ಶೈಲಿ ಅಲ್ಲ ಇದು, ಹೇಳೋರ ಶೈಲಿ. ಕುಜ ದೋಷ ಇದೆ ಅದಕ್ಕೆ ಮದುವೆ ಆಯ್ತಲ್ಲ ಅಂತ ಹೇಳೋರಿಗೆ ಮಂಗಳ ಅಂತ ಕಾಣಿಸ್ತಾ ಇದೆ. ಮಂಗಳ ಗ್ರಹ ಇರ್ತಕ್ಕಂಥ ಭಾಗ ಆ ಗೋಡೆಯ ಕೊನೆಯ ನಿವೇಶನದ ಕೊನೆಯ ಭಾಗದಲ್ಲಿ ಪ್ರಾಣ ತೆಗಿತಕ್ಕಂಥ ಗ್ರಹ ಅದು. ಇಲ್ಲಿ ಕುಜದೋಷ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಹುಡುಗನಿಗೆ ಹುಡುಗಿಗೂ. ಕುಜದೋಷಾರ ಹುಡುಗಿಗೆ ಮದುವೆ ಮಾಡಿ, ಕುಜದೋಷಾರ ಅವನಿಗೆ ಮದುವೆ ಮಾಡಿ. ಅಪ್ರಾಣ ಇದೆಲ್ಲ ಇಲ್ಲ ರೀ. ರಾಹು ದೋಷ ಇದೆ, ಕುಜದೋಷ, ಹಿಂಗೆ ಹೇಳ್ಕೊಂಡೇ ನಮ್ಮ ಭೂಮಿನಲ್ಲಿ ಬಂದಿರತಕ್ಕಂಥ ವಿಚಾರ. ಶುಕ್ರ ಬುಧ ಎಂಥ ಅದ್ಭುತವಾಗಿರ್ತಕ್ಕಂತಹ ಒಂದು ಶುಭ ಗ್ರಹಗಳು ನಮ್ಮ ಭೂಮಿಯಲ್ಲಿ ಇದೆ. ಅಲ್ಲಿ ತೊಂದರೆ ಕೊಡ್ತಕ್ಕಂಥ ಶನೇಶ್ವರ ಸ್ವಾಮಿ ರಾಹು ಇಲ್ಲ, ಇದನ್ನು ಗಮನಿಸ್ಕೋಬೇಕು. ನಮಗೆ ತೊಂದರೆ ಅಂತ ಹೇಳೋದು ಯಾರು? ಶಾಸ್ತ್ರ ಹೇಳೋರು ಶನೇಶ್ವರ ಚೆನ್ನಾಗಿಲ್ಲ, ರಾಹು ಗ್ರಹ ಚೆನ್ನಾಗಿಲ್ಲ ಅಂತ ಹೇಳೋದೇ ಜಾಸ್ತಿ ಅಲ್ವಾ. ಈಗ ನೋಡಿ ಅಪ್ಪ, ನಿಮ್ಮ ಮನೆಯಲ್ಲಿ ಅವರಿಬ್ಬರು ಇಲ್ಲ, ಈಗ ನೀವು ಮನೆ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀರಾ. ಯಾಕೆ? ಉದ್ದುದಕ್ಕೆ ಮನೆ ಕಟ್ತಿರಲ್ಲ, ಹಾವು ಥರ, ನಾಯಿ ಥರ, ಹಂದಿ ಥರ ಎಲ್ಲ ಉದ್ದಕ್ಕೆ ಮನೆ ಕಟ್ತಾ ಇರೋದು. ಈ ರೀತಿಯನ್ನು ನಿವೇಶನವನ್ನು ನಾವು ನಿರ್ಮಾಣ ಮಾಡ್ಕೋಬೇಕು ಅಂತ ಯಾರಿಗೆ ಹೇಳ್ತಾರೆ? ಯಾರಿಗೆ ಗೊತ್ತಿದೆ? ಯಾಕೆಂದರೆ ನಮ್ಮ ಹೃದಯಕ್ಕೂ ನಮ್ಮ ನಿವೇಶನಕ್ಕೂ ಹತ್ತಿರವಾದ ಸಂಬಂಧ ಬೇಕಂದರೆ ಈ ಮನೆಯ ನಿವೇಶನವನ್ನು ನಾವು ಗ್ರೀನಿಶ್, ಯಾವ ಕಾರಣಕ್ಕೂ ಗಿಡಗಳನ್ನು ಬೆಳೆಸ್ತಕ್ಕಂಥ ಮಟ್ಟದಲ್ಲಿರ್ತಕ್ಕಂಥ ಮನೆ, ಸುತ್ತ ಓಡಾಡ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಹಸಿರು ತುಂಬಿದಂಥ ಮನೆ ಇರಬೇಕಾದ್ರೆ ಆ ಮನೆ ಯಾವಾಗಲೂ ಎಷ್ಟು ಅದ್ಭುತವಾಗಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಗ್ರಹಗಳನ್ನು ಶಾಸ್ತ್ರ ಕೇಳೋದ್ರಿಂದ ಗ್ರಹಗಳು ಇದೆ ಅಂತಾನೋ, ಗ್ರಹಕ್ಕೆ ಶಾಂತಿ ಮಾಡಿಸ್ತೀನಿ ಅಂತಾನೋ ಮಾಡಿಸಿ ತಪ್ಪಲ್ಲ. ಆದರೆ ಅದನ್ನೇ ಆಧಾರವಾಗಿಟ್ಕೊಂಡು ನಮ್ಗೆ ಅದಕ್ಕೆ ಟೈಮ್ ಚೆನ್ನಾಗಿಲ್ಲ, ಅದಕ್ಕೆ ನಮ್ಮ ಹುಷಾರು ತಪ್ಪಿದೆ ಅಂತ ದಯವಿಟ್ಟು ಅನ್ಕೋಬೇಡಿ. ಅದಕ್ಕೆ ನಮ್ಮ ಗಂಡ ಹೆಂಡತಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅದಕ್ಕೆ ನಮ್ಮ ಒಳ್ಳೆ ಮಕ್ಕಳು ಹುಡ್ತಾ ಇಲ್ಲ ಅನ್ಕೋಬೇಡಿ. ಭಗವಂತ ಪ್ರಕೃತಿಯನ್ನು ನಿಮಗೆ ನೀಡಿದ್ದಾನೆ, ಸರಿಯಾಗಿ ಬಳಸ್ಕೊಳಪ್ಪ ಅಂತ ನಾವು ಬಳಸ್ಕೊಳ್ಳದೆ ಹುಚ್ಚುಚ್ಚಂಗೆ ಮನೆ ಕಟ್ಕೊಂಡ್ರೆ, ಯಾವಾಗಲೇ ನೋಡೋದಲ್ಲ ಹಂಗೆ ಹುಚ್ಚು ಮನೆ ಕಟ್ಕೊಳ್ಳೋ ಅಭ್ಯಾಸ ದಯವಿಟ್ಟು ಮಾಡಬೇಡಿ. ಗ್ರಹಗಳನ್ನು ಗುರುತಿಸ್ತಕ್ಕಂಥ ಸತ್ಯ ಇರೋದು ನಿಮ್ಮ ಕೈಯಲ್ಲೇ ಇದೆ. ಆದರೆ ಸರಿಯಾದ ಮಾರ್ಗದರ್ಶನದ ಮೂಲಕ ನೀವು ಪ್ರಯತ್ನ ಮಾಡೋದೇ ಆದರೆ ಮನೆಯಲ್ಲಿ ಸದಾ ನಿಮಗೆ ಯಾವ ಸಮಯ ಚೆನ್ನಾಗಿದೆ, ಯಾವ ಸಮಯ ಕೆಟ್ಟಿದೆ, ಯಾವಾಗ ದುಃಖ ಬರುತ್ತೆ, ಯಾವಾಗ ಕಷ್ಟ ಬರುತ್ತೆ, ಯಾವ ಕಾರಣಕ್ಕೂ ನಿಮಗೆ ಪ್ರಶ್ನೆ ಬರಲೇಬಾರದು ಮನೆಯಲ್ಲಿ. ಏನಮ್ಮ, ಮನೆ ಒಳಗಡೆ ಮಲ್ಕೊಂಡ್ರು ಬೆಳಗ್ಗೆ ಎದ್ದ ತಕ್ಷಣ ಅಬ್ಬಾ ಎಂಥ ನಿದ್ದೆ ಮಾಡಿದ್ದೆ, ಇದು ಅವರಿಗೆ ವೆರಿ ಗುಡ್ ಡೇ, ಅಂದರೆ ಶುಭ ದಿನ. ನಾವು